ಹಾಯ್, ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ, ಎಲ್ಲ ನನ್ನ ಕರುನಾಡಿನ ಮತ್ತು ಎಲ್ಲ ನನ್ನ ಭಾರತ ಮಾತೆಯ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತಿರುವ ಸ್ಪರ್ಧಾರ್ಥಿಗಳಿಗೂ ಮತ್ತು ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಈ ದಿನದ ಶುಭಾಶಯ ಕೊಡ್ತಾ, ಈ ದಿನದ ವಿಶೇಷ ತರಗತಿ ಯಾವುದ್ರೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಏನ್ರಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತಂದ್ರೆ ಇಲ್ಲಿ ಅಲ್ಫಾಬೆಟ್ ಕೊಟ್ಟಾರ. ಈ ಅಲ್ಫಾಬೆಟಿಗೆ ಸಂಖ್ಯೆಗಳು ಇರ್ತಾವೆ. ಈಗ ಅಲ್ಫಾಬೆಟಲ್ಲಿ ಎ ಒಂದೇದಾದ್ರೆ ನೆಕ್ಸ್ಟ್ ಜಡ್ ಎಷ್ಟನೇದಾಗುತ್ತೆ? 26ನೇದಾಗುತ್ತೆ. ಹಂಗ ಈಗ ಜಡ್ ಎಷ್ಟನೇ ನಂಬರ್ ಆಗುತ್ತಾ? 26 ಆಗುತ್ತೆ. ಅಥವಾ 26 ನಂಬರ್ ಹೇಳಿದ್ನಿ ಅಂದ್ರೆ ಜಡ್ ಅಂತ ಹೇಳ್ಬೇಕು. ಅಥವಾ ಒಂದೇದ್ದು ಯಾವ್ದಂತಂದ್ರೆ ಎ ಅಂತ ಹೇಳ್ಬೇಕು. ಹಿಂಗೇನು ಹೇಳ್ತೀವಲ್ಲ, ಇದನ್ನ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ನೆಕ್ಸ್ಟ್ ಡಬ್ಲ್ಯೂ ಎಷ್ಟನೇ ಸಂಖ್ಯೆ ಆಗುತ್ತಾ? 23ನೇ ಸಂಖ್ಯೆ ಆಗುತ್ತಾ. ನೆಕ್ಸ್ಟ್ ಆರ್ ಎಷ್ಟನೇ ಸಂಖ್ಯೆ ಆಗುತ್ತಾ? 18ನೇ ಸಂಖ್ಯೆ ಆಗುತ್ತಾ. ನೆಕ್ಸ್ಟ್ ಕ್ಯೂ ಎಷ್ಟನೇದಾಗುತ್ತಾ? ಕ್ಯೂ 17ನೇದಾಗುತ್ತಾ. ನೆಕ್ಸ್ಟ್ ಜೆ ಎಷ್ಟನೇದಾಗುತ್ತಾ? 10ನೇದಾಗುತ್ತಾ. ಅಂದ್ರೆ ಕೌಂಟ್ ಮಾಡ್ಬೋದು 1 2 3 ಹಿಂಗೆ ಎನ್ಸೋತ ಬಂದೀವಿ ಅಂದ್ರೆ ಇದು 10ನೇದಾಗುತ್ತೆ. ಈ ಪ್ರಮುಖವಾದಂಥ ಚಟುವಟಿಕೆಗೆ ಏನಂತಾರ? ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಇಲ್ಲಿ ಅದನ್ನು ಬಿಡು ಸಂಖ್ಯೆ ಹೇಗಿದೆಪ್ಪ ನಿಮ್ಗೆ? 20 ಯಾವ್ದಾಗುತ್ತಾ? ಟಿ ಆಗುತ್ತಾ. ಅಥವಾ ಮತ್ತು ಡಬ್ಲ್ಯೂ ಅಂತ ಹೇಳಿದ್ರು 23ನೇದಾಗುತ್ತಾ. ನೆಕ್ಸ್ಟ್ ಯು ಅಂತ ಹೇಳಿದ್ರು, ಯು ಎಷ್ಟನೇದಾಗುತ್ತೆ ಇಲ್ಲಿ? 22ನೇದಾಗುತ್ತಾ. ನೆಕ್ಸ್ಟ್ ಇ ಅಂತ ಹೇಳಿದ್ರು 5ನೇದಾಗುತ್ತಾ. ನೆಕ್ಸ್ಟ್ ಜಿ ಅಂತ ಹೇಳಿದ್ರು 7ನೇದಾಗುತ್ತಾ. ಹಂಗ ಇಲ್ಲಿ ಅಲ್ಫಾಬೀಟ್ ಹೇಳಿದ್ರ ಅವರು ಎಷ್ಟನೇ ನಂಬರ್ನ ಅಂತ ಹೇಳ್ಬೇಕು. ಅಥವಾ ನಂಬರ್ ಹೇಳಿದ್ರ ಅವು ಅಲ್ಫಾಬೀಟ್ ಯಾವ್ದು ಬರ್ತಲ್ಲಿ ಅನ್ನೋದು ಹೇಳ್ಬೇಕು. ಇದಕ್ಕೆ ಏನಂತ ಕರೀತಾರ? ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಇದನ್ನ ನೆನಪಿಟ್ಕೋಬೇಕು, ಟ್ರಿಕ್ ಐತಿ. ಓಕೆ, ನಿಮ್ಗೆ ಅದೇನ್ರಿ 26 ಸಂಖ್ಯೆ ನಾವು ಹೇಳ್ತೀವಿ ಅಂತ ಒಂದು ನೀವು 26 ಸಂಖ್ಯೆ ಹೇಳ್ತೀವಿ ಅಂತಂದ್ರೆ ಹೆಂಗೆ ಹೇಳ್ತೀರಿ? ಭಾಳ ಆದ್ರೆ 1ರಿಂದ 60 ತನಕ ಹೇಳಿದೆ. ಆದ್ರೆ 1 ಅಂದ್ರೆ ಎ, 2 ಬಿ, ಸಿ 3, ಡಿ 4, ಇ 5, ಎಫ್ 6 ಮತ್ತು ಮುಂದ್ರಿ ಜಿ 7 ಹಿಂಗೆ ಹೇಳ್ತೀರಿ. ಓಸು ಹೇಳ್ತೀರಿ, ಹೇಳೋಕ್ಕಾಗಲ್ಲ. ಹಂಗಾದ್ರೆ ಅವನ್ನ ಅದಕ್ಕೆ ನೆನಪಿಟ್ಕೊಳಕ್ಕೆ ದೇರ್ ಇಸ್ ಅ ಪ್ರಾಪರ್ ಟ್ರಿಕ್ಸ್ ಟು ರಿಮೆಂಬರ್. ಏನೈತ್ರಿ ಇಲ್ಲಿ? ಇದಕ್ಕೆ ಟ್ರಿಕ್ಸ್ ಅದಾವ. ಜಸ್ಟ್ ನೀವು ಅವ್ನ ಹೇಳ್ದಂಗೆ ಟ್ರಿಕ್ ನೋಡ್ಕೊಂಡ್ರಿ ಅಂತಂದ್ರೆ ದೆನ್ ಇಟ್ ಈಸ್ ಎನಫ್. ನೀವು ಆ ಸಾಧಾಗಿ ಎಬಿಸ್ ಕೇಳಿದ್ರು ಅವ್ನು ಹೇಳ್ತೀನಿ. ನಂಬರ್ ಕೇಳಿದ್ರೆ ಅಲ್ಫಾಬಿಟ್ ಹೇಳ್ತೀರಿ, ಅಲ್ಫಾಬಿಟ್ ಕೇಳಿದ್ರೆ ನಂಬರ್ ಹೇಳ್ತೀರಿ. ಅದನ್ನು ಕರೆಕ್ಟಾಗಿ ಹೇಳ್ತೀನಿ, ನೋಡ್ಕೊರಿ. ಮೊದಲು ಫಸ್ಟ್ ಏನಾಗುತ್ತೆ ಅಲ್ಲಿ? ಇಲ್ಲಿ ನಾನು ರ್ಯಾಂಡಮ್ ಆಗಿ ಹೇಳ್ತೀನಿ ನೋಡು, ನನಗೆ ಬರ್ತಾವಿಲ್ಲ ಒಂದು ನೀವು ನೋಡೋಕಿಲ್ಲ, ಮತ್ತು ನನಗೆ ಬರ್ತಾವಿಲ್ಲ, ಚೆಕ್ ಮಾಡಿ. ಎಮ್ ಎಷ್ಟದಾಗುತ್ತೆ ರೀ? 13. ಎಮ್ ಎಷ್ಟದಾಗುತ್ತೆ ರೀ? 13. ನೆಕ್ಸ್ಟ್ ಡಬ್ಲ್ಯೂ 23. ನೆಕ್ಸ್ಟ್ ಕೆ ಎಷ್ಟದಾಗುತ್ತೆ ರೀ? 11. ಎಚ್ ಎಷ್ಟದಾಗುತ್ತೆ ರೀ? 8. ಬೇಕಾದ್ರೆ ನಡ್ಬೇಕು ಕೇಳಿ, ಬಟ್ ಅವು ಹೇಳಕ್ಕ ಎಂತಿ ಟ್ರಿಕ್ ಐತೆ. ಹಂಗಾಗಿ ಹೇಳಕ್ಕ ಸಾಧ್ಯ ಆಗೈತಿ. ಆರ್ ಎಷ್ಟದಾಗುತ್ತೆ ರೀ? 18. ನೆಕ್ಸ್ಟ್ ಯಾವ್ದ್ರಿ? ಇವು ಎಷ್ಟದಾಗುತ್ತೆ ರೀ? ಇವು ರೀ ಅದು 21. ನೆಕ್ಸ್ಟ್ ಪಿ ಎಷ್ಟದಾಗುತ್ತೆ ರೀ? ಎಷ್ಟಾಗುತ್ತೆ ರೀ? ಪಿ ರೀ 16, 14, 15. ಪಿ ಎಷ್ಟದಾಗುತ್ತೆ ರೀ ಅದ್ರಾಗ? 16. ಅಂದ್ರೆ ಹಿಂಗೇನು ಕರೆಕ್ಟಾಗಿ ನಂಬರ್ ಹೇಳಿದ್ರೆ ಅವ್ರು ಹೇಳ್ತೀವಲ್ಲ, ಇದನ್ನು ಕರೆಕ್ಟಾಗಿ ಟ್ರಿಕ್ ಮುಖಾಂತರ ನೆನಪಿಡ್ಬೇಕು. ಅದು ಇದು ಬಿಡ್ರಿ, ಬೇಡ ಅಂದ್ರೆ ಬರೀ ನಂಬರ್ ಹೇಳಿ. ನೀವು ನಂಬರ್ ಹೇಳಿದ್ರು ಕೂಡ ಆನ್ಸರ್ ಐ ಕ್ಯಾನ್ ಸೇ ಆನ್ಸರ್ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ವೇ. ನೋಡಿ ಇಲ್ಲಿ ಈಗ ಹೇಳಿದ್ವಿ, ನಂಬರ್ ಹೇಳಿದ್ರು ಕೂಡ ಹೇಳೋದು. ನಂಬರ್ ನೋಡ್ರಿ: 12 ಎಲ್, 9 ಐ, ನೆಕ್ಸ್ಟ್ 15 ಓ, 16 ಪಿ, ನೆಕ್ಸ್ಟ್ 26 ಜಡ್, 1 ಎ. ಹಿಂಗೆ ನಂಬರ್ ಹೇಳಿದ್ರೆ ಅವನ್ನ ಅಲ್ಫಾಬೀಟ್ ಹೇಳ್ಬೇಕು. ಎಫ್ ಎಷ್ಟಾಗುತ್ತೆ? 6ನೇದಾಗುತ್ತೆ. 8 ಎಚ್ ಆಗುತ್ತೆ. ನೆಕ್ಸ್ಟ್ 17 ಕ್ಯೂ ಆಗುತ್ತೆ. ಇದನ್ನೇನು ಹೇಳ್ತೀವಲ್ಲ, ಇದನ್ನಕ್ಕೆ ಟ್ರಿಕ್ ಅಂತ ಕರೀತಾರ. ಇದನ್ನೇ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಕರೀತಾರೆ. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂತಂದ್ರೆ ದೆನ್ ಇಟ್ ಈಸ್ ಈಸಿ ಟು ರಿಮೆಂಬರ್. ನೋಡ್ರಿ, ನಾ ಹೇಳ್ತೀನಿ ಮೊದಲ ಫಸ್ಟ್ನೇದು ಏನೈತಿ ಇಲ್ಲಿ? ಎ ಅಂತ ಐತಿ. ಎ ಏನಾಗುತ್ತೆ ನಂಬರ್? ಅದು 1 ಅಂತ ಆಗುತ್ತೆ. ನೆಕ್ಸ್ಟ್ ಬಿ 2 ಆಗುತ್ತೆ. 3 ಸಿ, 4 ಡಿ, 5 ಇ, 6 ಎಫ್, 7 8 ಎಚ್, 9 10. ನೋಡ್ರಿ ಬರೀತಿ ಮೊದಲ, ಆಮೇಲೆ ಎಕ್ಸ್ಪ್ಲೇನ್ ನಾನು ಕರೆಕ್ಟಾಗಿ ಟ್ರಿಕ್ ಹೇಳ್ತೀನಿ, ನಿಮ್ಗೆ ನೆನ್ಪಿಟ್ಕೊಳ್ಬೇಕು.
ಹಾಂ ನೋಡ್ರಿ ಅದಾವ ನಾ ಹೇಳಿದ ಸಂಖ್ಯೆ ಹೆಂಗದಾವು 25 ಎಷ್ಟು ಯಾವ್ದು ಬರುತ್ತೆ 25 ಐತ್ರಿ ವಾಯ್ ಆಗುತ್ತಾ ಎಚ್ ಎಷ್ಟನೇದಾಗುತ್ತಾ 8ನೇದಾಗುತ್ತಾ ಹಾಂ ಜಿ ಎಷ್ಟನೇದಾಗುತ್ತಾ 7ನೇದಾಗುತ್ತಾ ನೆಕ್ಸ್ಟ್ 17ನೇದು ಯಾವ್ದಾಗುತ್ತಾ ಕ್ಯೂ ಆಗುತ್ತಾ ನೆಕ್ಸ್ಟ್ 25ನೇದು ಯಾವ್ದಾಗುತ್ತಾ ವಾಯ್ ಆಗುತ್ತಾ 21ನೇದು ಯಾವ್ದಾಗುತ್ತಾ ಯು ಆಗುತ್ತಾ ಹಿಂಗೆ ನಂಬರ್ ಹೇಳಿದ್ರೆ ಅಲ್ಫಾಬೆಟ್ ಹೇಳ್ಬೇಕು ರೀ ಅಲ್ಫಾಬೆಟ್ ಹೇಳಿದ್ರೆ ನಂಬರ್ ಹೇಳ್ಬೇಕು ಅದನ್ನ ಹೆಂಗೆ ನೆನಪಿಟ್ಕೋಬೇಕು ಓಕೆ ಹೌ ಟು ರಿಮೆಂಬರ್ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ವೇ ದೆರ್ ಇಸ್ ಅ ಪ್ರಾಪರ್ ಟ್ರಿಕ್ಸ್ ಜಸ್ಟ್ ಯು ಹ್ಯಾವ್ ಟ್ರೈ ಟು ಲರ್ನ್ ದಟ್ ಟ್ರಿಕ್ಸ್ ದೆನ್ ಇಟ್ ಈಸ್ ಈಸಿ ಟು ರಿಮೆಂಬರ್ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ವೇ ನೋಡಿ ಫಸ್ಟ್ ಏನಂತೇಳಿ ಎ ಅಂತ ಹೇಳ್ತೀರಿ ಎ ಒಂದದ್ದು ಇಟ್ ಈಸ್ ಈಸಿ ದೆನ್ ಯು ಕ್ಯಾನ್ ಆನ್ಸರ್ ಹೇಳ್ತೀರಿ ಅದನ್ನು ಬಿನೂ ಹೇಳ್ತೀರಿ ನೆಕ್ಸ್ಟ್ ಸಿನೂ ಹೇಳ್ತೀರಿ ನೆಕ್ಸ್ಟ್ ಡಿನೂ ಹೇಳ್ತೀರಿ 4 ತನಕ ಬರ್ತೀರಿ ನೆಕ್ಸ್ಟ್ ಇನೂ ಹೇಳ್ತೀರಿ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ಆರು ನಡಬರ್ಕ್ ಇದು ಹೇಳ್ತಾರೆ ಹೇಳಲ್ಲ ಹಾಗಾಗಿ ಹೆಂಗೆ ನೆನಪಿಟ್ಕೋಬೇಕು 6 ಇದು ಎಫ್ ಎಷ್ಟನೇದಾಗುತ್ತಾ 6ನೇದಾಗುತ್ತಾ ಅಂತ ಹೇಳ್ತಾರೆ ಬಟ್ ಎಫ್ ನೋಡಿದ್ರೆ ನೆನಪಾಗಬೇಕು ನಂಬರ್ ಅದು ಹೆಂಗೆ ನೆನಪಾಗುತ್ತಾ ನೋಡಿರಿ ಎಫ್ ಐತಿ ಮುಗೀತು ಹಾಂ ಎಫ್ ಇಷ್ಟ ಐತಿ ಈಗ ಇಷ್ಟು ಜೋಡಿಸಿದ್ರೆ 6 ಆಗುತ್ತಾ ಮುಗೀತು ಇಷ್ಟೇ ಸಿಂಪಲ್ ಲಾಜಿಕ್ ಅದನ್ನು ನೋಡಿದ್ರೆ ರ್ಯಾಂಡಮ್ ಆಗಿ ಹೇಳ್ಬೇಕು ಮತ್ತು 1 2 3 4 ಎಫ್ ಹಿಂಗೆ ಎನ್ಸೋತು ಕುಂದ್ರಂಗಲ್ರಿ ಹಂಗೆ ಕೂತ್ರಂದ್ರೆ ಅಲ್ಲಿ ಟೈಮ್ ಚಲಲ್ರಿ ಅಲ್ಲಿ ನಿಮ್ಗೆ ಒಂದು ದಿನ ಟೈಮ್ ಕೊಟ್ಟಿರಲ್ಲ ಟೈಮ್ ಇರ್ತದೆ ಶೆಡ್ಯೂಲ್ ಇರ್ತದೆ ದೇರ್ ಇಸ್ ಅ ಪ್ರಾಪರ್ ಟೈಮ್ ದಟ್ ಟೈಪ್ ಆಫ್ ಎಕ್ಸಾಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅದಕ್ಕೆ ಅದರದೇ ಆದಂಥ ಸಮಯ ಇರ್ತೈತಿ ಹಾಗಾಗಿ ಕರೆಕ್ಟ್ ರ್ಯಾಂಡಮ್ ಆಗಿ ನಂಬರ್ ಹೇಳಿದ್ರೆ ಅಲ್ಫಾಬೆಟ್ ಹೇಳ್ಬೇಕು ಅಲ್ಫಾಬೆಟ್ ಹೇಳಿದ್ರೆ ನಂಬರ್ ಹೇಳ್ಬೇಕು ಅದಕ್ಕಾಗಿ ನೋಡ್ರಿ ಎಫ್ ಏನತ್ತಿಲ್ಲ ಎಫ್ ನೋಡಿ ಇಷ್ಟೈತಿ ಸಿಂಪಲ್ ಆಗಿ ಎಫ್ ಎಷ್ಟೈತ್ರಿ ಎಷ್ಟು ಮಾಡಿದ್ರೆ ಮುಗಿದೋತಿ ಎಫ್ 6ನೇದ ನೆಕ್ಸ್ಟ್ ಜಿ ಎಷ್ಟನೇದ ನೆನ್ಬಿಡ್ತೀರಿ 7 ಅಂತ ಹೇಳ್ತೀರಿ ನೀವು ಐತಿ ಹೇಳ್ತೀರಿ ಬಟ್ ಅಲ್ಲಿ ಒಮ್ಮೆ ನೋಡಿದ್ರೆ ಜಿ ಇತ್ತಂತಂದ್ರೆ ಏನ ಜಿ ನೋಡ್ರಿ ಹಿಂಗೈತಿ ಜಿ ಇದನ್ನ ನೆನ್ಬಿಟ್ಟು ಜಿ ಮುಗೀತು ಟ್ರಿಕ್ ಎಚ್ ಎಷ್ಟನೇದಾಗುತ್ತೆ ರೀ ಇಲ್ಲಿ ನೋಡ್ತೀರಿ ಅಂತ ಹೇಳ್ತೀರಿ ನೋಡಿದಾಗ ಬಟ್ ಅಲ್ಲಿ ಏನೂ ಇರ್ಲಿಕ್ಕಂದ್ರೆ ಈಗ ಇಷ್ಟು ಜೋಡಿಸಿದ್ರಂದ್ರೆ ಯಾವ್ದು 8 ಮುಗೀತು ಈಜಿ ನೆಕ್ಸ್ಟ್ 9 ಐ 8 ಹತ್ರ ಗೊತ್ತಾಗುತ್ತೆ ನಿಮ್ಗೆ ಎಚ್ ಆದ್ರೆ ಐ ಐತಿ ಇದೊಂದು ಹಂಗೆ ನೆನಪಿಟ್ಕೋತೀರಿ ಓಕೆ ಇಟ್ ಈಸ್ ರಿಮೆಂಬರ್ ಲೈಕ್ ದಟ್ ಓಕೆ ನೆಕ್ಸ್ಟ್ ಒನ್ ಜೆ ಇನ್ನೊಂದು ಟ್ರಿಕ್ ಹೇಳ್ತು ನೋಡ್ರಿ EJOTY EJOTY ಕೆಲವು ಸಂದರ್ಭದಲ್ಲಿ ನಿಮ್ಗೆ ತಿಳಿದಿಲ್ಲ ಅಂತಂದ್ರೆ ಈ ಥರ ಟ್ರಿಕ್ ಮಾಡಿಟ್ಕೊಳ್ಳಿ 5 10 15 20 25 ಈ ಟ್ರಿಕ್ನು ಕೂಡ ವರ್ಕೌಟ್ ಆಗುತ್ತೆ ಸಮ್ಟೈಮ್ಸ್ ಇದನ್ನು ಕೂಡ ನೆನಪಿಟ್ಕೋರಿ ಹಾಂ EJOTY ಅಂತ ನೆನಪಿಟ್ಕೋತೀರಿ ನೋಡ್ರಿ 10ನೇದು ಐತಿ EJOT 10 ಆಗುತ್ತೆ ಇದು ನೆಕ್ಸ್ಟ್ ಕೆ ಎಷ್ಟಾಗುತ್ತೆ ರೀ ಕೆಲ್ವನ್ ಇದೇನು ಕೆಲ್ವನ್ ಅಂದ್ರೆ 11 ನೆಕ್ಸ್ಟ್ ಎಲ್ 12 ಹಂಗೆ ನೆನ್ಪಿಡೋರು ಎಲ್ ಐತಿ 12 ನೆಕ್ಸ್ಟ್ ಎಮ್ ಏನೈತಿರ್ಲಿ ಹೆಂಗೆ ನೆನ್ಪಿಡ್ತೀರಿ ಹಂಗಾರೆ ಎಮ್ ದೇರ್ ಇಸ್ ಅ ಟ್ರಿಕ್ ಆರ್ ನಾಟ್ ಅದಕ್ಕೂ ಟ್ರಿಕ್ ಐತಿ ಹೆಂಗೆ ನೆನ್ಪಿಡ್ತೀನಿ ಎಮ್ ಹಿಂಗೆ ಹೊಳಸಿದ್ರೆ ಅಂದ್ರೆ ಎಷ್ಟಾಗುತ್ತದು ಈ ಎಮ್ ಹಿಂಗಿದ್ದು ಎಮ್ಮ ಹಿಂಗೆ ಹೊಳಸಿದ್ರೆ ಅಂದ್ರೆ ಎಷ್ಟಾಗುತ್ತದು ಈಗ ಹಿಂಗಾಗುತ್ತೆ ಹಿಂಗಾದ್ರೆ ಇದಕ್ಕೆ ಮಕ್ಕಳು 1 ಕೊಟ್ಟರೆ ಅಂತಂದ್ರೆ 13 ಮುಗೀತು ಇಷ್ಟ ಟ್ರಿಕ್ ರೀ ಎಮ್ಮ ಹಿಂಗೈತಿ ಅದನ್ನ ಹಿಂಗೆ ನಿಲ್ಲಿಸ್ತೀರಿ 3 ಆಗುತ್ತೆ ನೆಕ್ಸ್ಟ್ ಅದಕ್ಕೆ 1 ಕೊಟ್ಟರೆ ಅಂದ್ರೆ ಅದು 13 ನೆಕ್ಸ್ಟ್ ಎಮ್ 13 ಅಂದ್ರೆ ಎನ್ 14 ಅದು ಗೊತ್ತಾಕೈತಿ ನಿಮ್ಗೆ ಅದೇನು ಡೋಂಟ್ ವರಿ ನೆಕ್ಸ್ಟ್ 15 EJOTY EJO 15 5 ಟ್ರಿಕ್ ಮಾಡಿಟ್ಟಿರಲ್ಲ ಇದನ್ನ ಆ ರೀತಿ ಇಟ್ಕೊಳ್ಳಿ ಯಾವುದು ಓ ನೆಕ್ಸ್ಟ್ 16 ಹೆಂಗೆ ನೆನ್ಪಿಟ್ಕೋತೀರಿ 15 EJOTY ಓ ಅಂದ್ರೆ 15 ಅಂತ ಗೊತ್ತಾತಂದ್ರೆ P16 ಅಂತ ಗೊತ್ತಾಗಬೇಕು ಯಾಕ್ರಿ ಪಿ ಹೊಳಿಸಿದ್ರಿ ಅಂದ್ರೆ ಇಲ್ಲಿ ನೋಡ್ರಿ ಪಿ ಹಿಂಗೈತಿ ಈ ಪಿ ಹೊಳಿಸಿ ಮ್ಯಾಗ ಇಟ್ರಿ ಅಂತಂದ್ರೆ ಹೆಂಗ ಪಿ ಅದು ಹಿಂಗಾಗುತ್ತೆ ಹಿಂಗಾದಕ್ಕೆ ಮಕ್ಳು 1 ಕೊಟ್ರಿ ಅಂದ್ರೆ 16 ಹಾಂ ಹೌದೇನಲ್ಲ ಇಲ್ಲಿ ನೋಡ್ರಿ ಜಸ್ಟ್ ಯು ರಿಕಾಲ್ ಇಟ್ ಆ್ಯಂಡ್ ರಿಮೆಂಬರ್ ಇಟ್ ಈ ಪಿ ಐತಿ ಇಲ್ಲಿ ಈ ಪಿನ ಹೊಳಿಸಿ ಮ್ಯಾಗ ಇಟ್ರಿ ಅಂತಂದ್ರೆ ಎಷ್ಟಾಗುತ್ತದ ಈ ಪಿ ಹೆಂಗಾಗುತ್ತಾ ಹಿಂಗಾಗುತ್ತೆ ನೀವು ಹೊಳಿಸಿ ಕೆಳಗೆ ಹೊಳಿಸಿದ್ರೆ ಹೆಂಗಾಗುತ್ತೆ ಆಗುತ್ತಿಲ್ಲ ಅದಕ್ಕೆ ಮಕ್ಳು 1 ಕೊಟ್ರ 16 ಮುಗೀತು ಓಕೆ ನೆಕ್ಸ್ಟ್ 17 ಹೆಂಗೆ ನೆನ್ಪಿಟ್ಕೋತೀರಿ ಹಾಂ ಇಲ್ಲೈತೆ 17 ಈ 17 ಕ್ಯೂ 17 ಅಂದ್ರೆ ಕ್ಯೂ ಅಂತ ಹೇಳ್ತೀರಿ ಹಾಂ ಹೇಳ್ತೀರಲ್ಲ 17 ಅಂದ್ರೆ ಕ್ಯೂ ಅಂತಂದು ಇಲ್ಲಿ ನೋಡಿರಿ ಬರ್ದಿನಿ ಹೇಳ್ತೀರಿ ಬಟ್ ಆದ್ರೆ ನೆನಪಿಟ್ಕೊಳ್ಳೋದು ಹೆಂಗೆ ಈಗ ಜಸ್ಟ್ ಯು ರಿಮೆಂಬರ್ ಲೈಕ್ ದಟ್ ದೇರ್ ಇಸ್ ಅ ಕ್ಯೂ ಐತಿ ಇದಕ್ಕೆ 1 ಬರ್ದ್ಬಿಟ್ಟು ನೋಡಿಲಿ ಕ್ಯೂ ಹಿಂಗೈತಿ ಕ್ಯೂ ಐತಿ ಇದಕ್ಕೆ ಏನು ಮಾಡ್ರಿ ಇದಕ್ಕೆ ಎಷ್ಟಿಟ್ಟು ಬರ್ದಂದ್ರೆ 17 ಮುಗೀತು ಇದನ್ನ ನೆನಪಿಟ್ಕೊಳ್ಳುವಂಥ ವಿಧಾನಗಳು ಅಂತ ಹೇಳಕೈತಿ ನಾನು ಮುಗೀತು ಇದಕ್ಕೆ 1 ಕೊಟ್ಟಿರೋದ್ರೆ ಆಲ್ರೆಡಿ ನೋಡಿ ಐತಿ ಇಷ್ಟು ಆಲ್ರೆಡಿ ಏನೈತಿ ಕ್ಯೂ ಐತಿ ಇಷ್ಟು ಕ್ಯೂ ಅಂತ ಐತಿ
ಇದಕ್ಕೆ ಏನು ಮಾಡ್ಬೇಕಿದ್ರೆ 7 ಅಂತ ತಿಳ್ಕೊಂಡಿದ್ದಾನೆ. ಇದು 7 ಅಂತ ತಿಳ್ಕೊಂಡ್ರೆ ಅಂದ್ರೆ 1 ಇಟ್ರೆ ಅಂದ್ರೆ 17. ನೆಕ್ಸ್ಟ್ 18. 18 ಹೆಂಗ್ರಿ? ಈಗ ಜಸ್ಟ್ ಯು ಜಾಯಿನ್ ಇಟ್. 6 ಅಂದ್ರೆ 18 ಅಂತ ಹೇಳ್ತೀರಿ, ಬಟ್ ಅದನ್ನ ಬಡ್ದಿನಿ ಹೇಳ್ತೀರಿ. ಬರಲಿಲ್ಲ ಅಂತಂದ್ರೆ ಈಗ ಜಸ್ಟ್ ಇಷ್ಟು ಜೋಡಿಸ್ಬಿಡ್ರಿ. ಇದಕ್ಕೆ ಇಟ್ರಿ ಅಂದ್ರೆ 18 ಏನೈತಿ? ಈಜಿ. ನೆಕ್ಸ್ಟ್ ಎಸ್ 18 18 ಆತಂದ್ರೆ ನೆಕ್ಸ್ಟ್ ಎಸ್ 19. ಇದೊಂದು ರ್ಯಾಂಡಮ್ ಆಗಿ ನೆನಪಿಟ್ಕೋರಿ. ಅಥವಾ ಇದನ್ನು ಟ್ರಿಕ್ ಹೇಳ್ರಿ ಅಂತಂದ್ರೆ ಜಸ್ಟ್ ಯು ರಿಮೆಂಬರ್ ಲೈಕ್ ದಟ್. ನೋಡ್ರಿ ಎಸ್ ಐತಿ, ಈ ಎಸ್ ನ ಇಷ್ಟು ಕೂಡಿಸ್ಬಿಟ್ರಿ. ಕೂಡಿಸಿದ್ ಬರ್ದಂದ್ರೆ 19. ನೋಡ್ರಿ ಇಲ್ಲಿ ಏನೈತಿದೆ? ಈಗ ಎಸ್ ಐತಿ ಹಿಂಗ, ಎಸ್ ಅಂತ ಐತಿ. ಈ ಎಸ್ಸಿಗೆ ಇದನ್ನ ಕೂಡಿಸ್ರಿ ಇಷ್ಟು. ನೆಕ್ಸ್ಟ್ 1 ಬೈರಿ, ಮುಗಿದು ಹೋಯ್ತು 19. ಆಯ್ತಾ? ಆಯ್ತೇನಿಲ್ಲ? ಈಜಿ. ಅದಕ್ಕಾಗಿ ಇಲ್ಲಿ ಎಸ್ ಇಷ್ಟ ಐತಿ. ಎಸ್ ಇಷ್ಟ ಐತಲ್ಲ, ಈ ಎಸ್ಗೆ ಇಲ್ಲಿ ನೋಡ್ರಿ ಹೆಂಗೆ ಕೂಡ್ಸ್ಯಾರ ಅವ್ರು ಅದನ್ನ. ಈ ಎಸ್ಗೆ ಇಷ್ಟು ಕೂಡಿಸ್ಬಿಡ್ರಿ, 1 ಇಟ್ಬಿಡ್ರಿ, ಮುಗೀತು. ದೆನ್ ಇಟ್ ಈಸ್ ಈಜಿ. ಇದನ್ನು 6 ಇಲ್ಲಿ ನೋಡ್ರಿ 6 ಹೆಂಗೈತಿದ? ಇದು 6 ಅಂತ ಇಷ್ಟ ಐತಿ. ಇದನ್ನ ಅದೇ 6 ಹಿಂಗೈತಲ್ಲ ಇಲ್ಲಿ ಇಲ್ಲಿ ಇದನ್ನು ಕೂಡಿಸಿರ ಅಂತಂದ್ರೆ ಎಷ್ಟಾಯ್ತು? 18. ಸಿಂಪಲ್ ಲಾಜಿಕ್. ನೆಕ್ಸ್ಟ್ ಒನ್ 20. T20 ಯಾವ್ದ್ರದು? ಇದು ಹೆಂಗೆ ನೆನಪಿಟ್ಕೋರಿ? T20. ಇದನ್ನ T20 ಅಂತ ನೆನಪಿಟ್ಕೊಂಡ್ಬಿಟ್ರೆ ಗೊತ್ತಾಗೈತೆ ನೀವು. T20 ಆರ್ ಅದರ್ವೈಸ್ ಈ GOTY 5 ಮಾಡಿಟ್ಟಿರಲ್ಲ, ಆ 5 ಮಾಡಿಟ್ಟಿರಿದಾಗ ಹಂಗಾದ್ರೂ ಕೂಡ ನೆನಪಿಟ್ಕೋಬೋದು. ದೆನ್ ಇಟ್ ಈಸ್ ಈಸಿ ಟು ರಿಮೆಂಬರ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಈಸಿ ಟು ರಿಕಾಲ್. ನಿಮ್ಗೆ ಏನಿಲ್ಲ ಅಲ್ಲಿ ಹಾರ್ಡ್ಶೀಟ್ ಮ್ಯಾಗ ಕೂತಿರ್ತಿರಲ್ಲ, ರ್ಯಾಂಡಮ್ ಆಗಿ ನೆನಪಾಗಬೇಕು. ಅಲ್ಫಾಬೆಟ್ ಹೇಳಿದ್ರೆ ಏನಾಗಬೇಕು? ಸಂಖ್ಯೆಗಳು ನೆನಪಾಗಬೇಕು. ಸಂಖ್ಯೆಗಳನ್ನ ಹೇಳಿದ್ರೆ ಇದು ಇಷ್ಟನೇ ಅಲ್ಫಾಬೆಟ್ ಆಗುತ್ತೆ ಅಂತ ನೆನಪಾಗಬೇಕು. ಇಲ್ಲಿ ಏನೋ ಕುಂತು ಸಾರಿಸ್ತೀರಿ, ಸಮಯ ಇರುತ್ತೆ, ಬಟ್ ಆ ಎಕ್ಸಾಮ್ ಹಾಲ್ಯಾಗ ಟೈಮ್ ಇರಲ್ಲ, ಅವಾಗ ಹಿಂಗೆ ಥರ ನೆನಪಿಡ್ಬೇಕು. ನೆಕ್ಸ್ಟ್ ಯು ಎಷ್ಟಾಗುತ್ತೆ? ಯು 21. T20 ಆದ್ರೆ ಟಿ ಮುಂದಿರೋದ ಯು ಅದು 21 ಅಂತ ಅದನ್ನ ಹಂಗೆ ನೆನಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ವಿ 22 ಇವನು ಅದೇ ರೀತಿ ನೆನಪಿಟ್ಕೋರಿ. ನೆಕ್ಸ್ಟ್ 23. 23 ಯಾವ್ದಾಗುತ್ತಾ? ಡಬ್ಲ್ಯೂ ಅಂತ ಹೇಳ್ತೀರಿ. ಡಬ್ಲ್ಯೂ ಐತಿ, ಡಬ್ಲ್ಯೂ ಎಷ್ಟೇದಾಗುತ್ತಾ ಅಂತ ಹೇಳ್ಬೋದು. ಇಲ್ಲಿ ಡಬ್ಲ್ಯೂನ ಇಲ್ಲಿ ಉಲ್ಟಾ ಹೊಡೆದು ಬಿಟ್ರಿ. ಅದನ್ನ ಡಬ್ಲ್ಯೂನ ಇಲ್ಲಿ ಏನೈತಲ್ಲ ಮತ್ತೆ ಹಂಗೆ ಎತ್ತಿಟ್ಬಿಟ್ರಿ. ಇಲ್ಲಿ ಎಮ್ಮ ಹಿಂಗೆ ಉಳಿಸಿದ್ರಿ, ಎಮ್ನ ಆ್ಯಂಟಿ ಕ್ಲಾಕ್ ವೈಸ್ ಒಳಿಸಿಟ್ಟಿದ್ರಿ. ಇದನ್ನು ಎಮ್ನ ಹಿಂಗೆ ಒಳಿಸಿದ್ರಿ. ಇಲ್ಲಿ ಐತಿಲ್ಲ ಎಮ್ಮಗ, ಈ ಎಮ್ ಐತಲ್ಲ ಕ್ಲಾಕ್ ವೈಸ್ ಒಳಿಸಿದ್ದಿಲ್ಲ, ಆ್ಯಂಟಿ ಕ್ಲಾಕ್ ವೈಸ್ ಅಂದ್ರೆ ಇದು ಆ್ಯಂಟಿ ಕ್ಲಾಕ್ ವೈಸ್, ಇದು ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರದ ದಿಕ್ಕು ಗಡಿಯಾರದ ವಿರುದ್ಧ ದಿಕ್ಕು ಅಂತ ಹೇಳ್ತಾರೆ. ಇದನ್ನ ಯಾವ್ದನ್ರಿ? ಎಮ್ನ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಒಂದು ಸ್ಟೆಪ್ ಬಳಸಿಟ್ಟಿದ್ರಿ, ಅದ್ರ ಮಗಳು 1 ಬರೋದಿದ್ರಿ 13 ಆಗಿತ್ತು. ಬಟ್ ಇದು ಡಬ್ಲ್ಯೂ ಐತಿ. ಡಬ್ಲ್ಯೂನ ಹೆಂಗೆ ಮಾಡ್ಬೇಕ್ರಿ? ಗಡಿಯಾರದ ದಿಕ್ಕು ನೋಡ್ರಿ, ಗಡಿಯಾರದ ವಿರುದ್ಧ ದಿಕ್ಕು ಇದು ರೀ. ಡಬ್ಲ್ಯೂ ರೀ ಗಡಿಯಾರದ ದಿಕ್ಕು. ಇದನ್ನ ಹೆಂಗೆ ಬಳಸ್ಬೇಕ್ರಿ? ಗಡಿಯಾರದ ದಿಕ್ಕು ನೋಡ್ರಿ. ಡಬ್ಲ್ಯೂ ಐತಿ, ಈಗ ಡಬ್ಲ್ಯೂನ ಗಡಿಯಾರ ದಿಕ್ಕು ಅಂತ ಹೆಂಗೆ ಗೊತ್ತಾ? ಇದು ಹಿಂಗಿದ್ದನ್ನ ಹಿಂಗೆ ಬರೋದ್ರಿ. ಆಯ್ತಾ? ನೆಕ್ಸ್ಟ್ ಇಲ್ಲಿ ಯಾವ್ದು ಬರ್ಬೇಕು? ಮತ್ತೆ ಸಂಖ್ಯೆ ರೀ, ಸಂಖ್ಯೆ ಯಾವ್ದು ಬರ್ಕೋತೀರಿ? 2 ಬರೋದು ಬಿಡ್ರಿ, ಮುಗೀತು. 23. ಇಲ್ಲಿ ಸಿಂಪಲ್ ಆಗಿ ನೆನಪಿಟ್ಕೊಳ್ಳೋ ಟ್ರಿಕ್ ಏನ್ರಿ? ಇಲ್ಲಿ ಇದು ಟಿ ಅಂದ್ರೆ 20 ಅಂತ ತಿಳಿತು, ಮತ್ತೆ ಹಿಂದಾಗಿ 1 ಬರೀಬೇಕು 13 ಬರೀಬೇಕು ಅಂತ ತಿಳ್ಕೊಂಡು ಮತ್ತೆ ನಿಮ್ಮಂತ ದಾಡ್ರಿ ಯಾರು ಅಲ್ಲ. ಯಾಕಂತಂದ್ರೆ 20 ದಾಗೈತೆ ಅಂತಂದ್ರೆ 2 ಬರಬೇಕಲ್ಲಿ, ಮತ್ತೆ ಅಲ್ಲೇ 2 ಬರೋದ್ರಿ 1 ಬರೀಬೇಕಾಗಿತ್ತಲ್ಲ ಅನ್ಬೋದು ನೀವು. ಇಲ್ಲಿ ಒಂದು ಎಮ್ ಇದ್ದಲ್ಲಿ 1 ಬರೋದ್ರಿ, ಮತ್ತೆ ಇಲ್ಲಿ 1 ಬರೀಬೇಕಾಗಿತ್ತಲ್ಲ ಅಂತಂದ್ರೆ ಇಲ್ಲಿ 20 ದಾಟಿವಿ ಅಂತಂದ್ರೆ 2 ಅಂತ ತಿಳ್ಕೊಬೇಕು. ಅಷ್ಟು ಜನರಲ್ ಐಡಿಯಾ ಇತ್ತು ಅಂತಂದ್ರೆ ಇಟ್ ಈಸ್ ಈಸಿ. ನೋಡಿ ಇಲ್ಲಿ ಮಾಡಿದ್ರಿ, ದೇರ್ ಇಸ್ ಅ ಕ್ಲಾಕ್ ವೈಸ್ ಹೊಳಿಸಿದ್ರಿ. ನೆಕ್ಸ್ಟ್ ಹೇಳಿದ್ರಿ. ನೆಕ್ಸ್ಟ್ ಎಕ್ಸ್ 24 ಲಾಸ್ಟಿಗೆ 3 ಅದಾವು, ಇವನ್ನ ಈಸಿಯಾಗಿ ಕೂಡ ನೆನಪಿಟ್ಕೋಬಹುದು. ಇದು 23 ನೆನಪಿತ್ತು ಅಂತಂದ್ರೆ ಇದನ್ನ 23 ಅಂತ 24 ಅಂತ ನೀವು ಹೇಳ್ತೀರಿ. ಎಕ್ಸ್ 24 ಅಥವಾ ಇಲ್ಲ ಅದಕ್ಕೂ ಒಂದು ಟ್ರಿಕ್ ಬೇಕ್ರಿ ನಮಗಂತಂದ್ರೆ 2 + 4 ಇದು ಎಷ್ಟೈತಿದ? 24 ಅಂತ ಐತಿ. ಇದನ್ನ 24ನ 2 + 4 ಕೂಡಿಸಿದ್ರೆ ಎಷ್ಟಾಯ್ತು? 6 ಆಯ್ತು. 6x ಆತರಿ ನೆನಪಿಟ್ಕೊಂಡ್ಬಿಟ್ರಿ. 2 + 4 6 x 6. ಮತ್ತೆ ಇದನ್ನು ತಿಳ್ಸ್ಕೊಬೇಡ್ರಿ. ಈಗ ಇದು ಡೈರೆಕ್ಟ್ ಟ್ರಿಕ್ ಐತಿ. ಇದಕ್ಕೆ ಏನೈತಿ? ದೇರ್ ಇಸ್ ಅ ಡೈರೆಕ್ಟ್ ಟ್ರಿಕ್. ಯಾವ್ದಕ್ರಿ? ಎಫ್ ಗೆ. ಯಾಕೆ ಡೈರೆಕ್ಟ್ ಟ್ರಿಕ್ ಐತಿ? ಇಲ್ಲಿ ಎಫ್ ಅಂದ್ರೆ 6 ಅಂತ ಯಾಕೆ ನೆನಪಿಟ್ಕೋದು? ಜಸ್ಟ್ ಎಷ್ಟು ಜೋಡಿಸ್ಬಿಟ್ರೆ ಮುಗಿದವು. 6 ಆಯ್ತಾ?
ಬಟ್ ಇಲ್ಲಿ ಬಂದಾಗ ಇಲ್ಲಿ ಎಕ್ಸ್ ಅಂದಾಗ ಇವೆರಡು 2+4 ಕೂಡಿಸಿದ್ರಿ 26 ಐತಿ. ಎಕ್ಸ್ ಎಷ್ಟಾಗುತ್ತಾ 6 ಅಂದ್ರೆ 24. ಇಲ್ಲಿ ಎರಡು ಕೇಳ್ಬೋದು 24 ಯಾವುದು ಎಕ್ಸ್ ಎಕ್ಸ್ ಅಂತ ಕೊಟ್ರ ಅಂತಂದ್ರೆ 6 ನೆನಪಾಗು. 6 ಹೆಂಗಾಗುತ್ತದ 2+6 ಎಕ್ಸ್. ಇದು ಅದಕ್ಕಿಂತ ಏನು ಡ್ರಾಮ ಬೇಡ. ಲಾಸ್ಟಿಗೆ ಮೂಡಿದವು ಅವನ್ನ ನೀವೇ ಹೇಳ್ತೀವಿ 24, 25, 26. ಲಾಸ್ಟಿಗೆ ಇರುವ ಎಷ್ಟದ ಎಕ್ಸಿಗೆ ಬಂದಿರಿ ಅಂತಂದ್ರೆ ಲಾಸ್ಟಿಗೆ ಇರೋದು 3. 24, 25, 26 ಅದನ್ನ ಯಾವ ಟ್ರಿಕ್ಸ್ ಬೇಕಲ್ಲ ಅವಕ್ಕೂ ಟ್ರಿಕ್ಸ್ ಬೇಕಂತಂದ್ರೆ ನಿಮ್ಮಂತ ದಡ್ರೆ ಯಾರು ಅಲ್ಲ. ಇನ್ನೊಂದು ಹೇಳ್ತ ನೋಡಿ, ಇಲ್ಲಿ ಆಲ್ರೆಡಿ ಎಷ್ಟು ಸಾಕೈತಿ, ಇನ್ನಿರುವ 3 ಕದವು ಅವಕ್ಕೂ ಟ್ರಿಕ್ ಹೇಳ್ರಿ ಅಂತಂತಂದ್ರೆ ಅದು ಸಾಧ್ಯ ಇಲ್ಲ. ಇಷ್ಟು ಈಸಿಯಾಗಿ ತಿಳ್ಕೊಬೋದು ಅದನ್ನ. ನೆಕ್ಸ್ಟ್ 25 ಯಾವುದೇ ವಾಯ್ ಎಷ್ಟಾಗುತ್ತೆ 25 ಆಗುತ್ತಾ. ನೆಕ್ಸ್ಟ್ ಜಡ್ ಎಷ್ಟಾಗುತ್ತಾ 26. ಇಷ್ಟು ಪ್ರಮುಖವಾಗಿ ಟ್ರಿಕ್ಸ್ ಇಟ್ಕೊಂಡ್ರಿ ಅಂತಂದ್ರೆ ದೆನ್ ಇಟ್ ಈಸ್ ಈಸಿ ಟು ರಿಮೆಂಬರ್ ರಿಕಾಲ್ ವೆನ್ ಯು ಆರ್ ಸಿಟ್ ಇನ್ ಹಾಟ್ ಸೀಟ್. ಇಟ್ ಮೀನ್ಸ್ ಎಕ್ಸಾಮ್ ಸೆಂಟರ್. ನೀವು ಯಾವಾಗ ಎಕ್ಸಾಮ್ ಬರೀತಿದ್ರಿ ಅಂತಂದ್ರೆ ಅವಾಗ ಕೋಡಿಂಗ್ ಡಿಕೋಡಿಂಗ್ ಏನಾದರೂ ಪ್ರಾಬ್ಲಮ್ ಇದ್ದು ಅಂತಂದ್ರೆ ಅವಾಗ ನೀವು ಕರೆಕ್ಟಾಗಿ ಬಿಡಿಸ್ಬೇಕಾಗಿತ್ತು ಅಂತಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಿತ್ತು ಅಂದ್ರೆ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ವೇ ಯು ಕ್ಯಾನ್ ಟ್ರೈ. ತಿಳಿತಿರೋದು ಬರ್ಕೋರಿ ಕರೆಕ್ಟಾಗಿ ಅದು. ರೈಟ್ ಇಟ್ ಫಾಸ್ಟ್. ಇನ್ನೂ ಸ್ವಲ್ಪ ಹೇಳೋದೈತೆ ಮಾಹಿತಿ ರೀ. ನೋಡ್ತಿರ್ತೀರಿ ನೋಡ್ರಿ ರ್ಯಾಂಡಮ್ ಆಗಿ ಹೇಳ್ತೀನಿ, ನೀವೇ ಹೇಳ್ಬೇಕು. ಬಡ ಬಡ ಹೇಳ್ತೀರಿ. 6 ಎಷ್ಟಾಗುತ್ತೆ 6 18. ಯಾಕ ಈಗ ಮುಗಿ. ನೆಕ್ಸ್ಟ್ ಕ್ಯೂ ಎಷ್ಟಾಗುತ್ತೆ ಕ್ಯೂ ಕ್ಯೂ 17. ಯಾಕ್ರಿ ಈಗ. ನೆಕ್ಸ್ಟ್ ಎಮ್ ಎಷ್ಟಾಗುತ್ತೆ ಎಮ್ 13. ಏನು ಮಾಡ್ಬೇಕ್ರಿ ಎಮ್ಮನ್ನ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್? ಆ್ಯಂಟಿ ಕ್ಲಾಕ್ ವೈಸ್. 3 ಇದನ್ನ ಎಮ್ ಹಿಂಗಿದ್ದನ್ನ ಬಳಸಿಟ್ರಿ 3 ಆಯ್ತು, ಮಗ್ಳು ಒಂದಿಟ್ರಿ 13. ನೆಕ್ಸ್ಟ್ ಜಡ್ 26. ಇದನ್ನ ನೀವೇ ಹೇಳ್ತೀವಿ. ನೆಕ್ಸ್ಟ್ ಎಚ್ ಎಷ್ಟಾಗುತ್ತೆ ಎಚ್ 8. ಎಚ್ 8. ನೆಕ್ಸ್ಟ್ ಹೇಳ್ಬೇಕ್ರಿ ಎಮ್ ಆಗ್ಯದಲ್ಲ. ಓಕೆ. ನೆಕ್ಸ್ಟ್ ಡಬ್ಲ್ಯೂ. ಇಲ್ಲೇ ಡಬ್ಲ್ಯೂ ಎಷ್ಟಾಗುತ್ತೆ ಇರೋದು? ಇಟ್ ಹ್ಯಾಸ್ ಟು ಬಿ ಟರ್ನ್ ಆಸ್ ಕ್ಲಾಕ್ ವೈಸ್. ಇದು ಹಿಂಗೆ ಹೋಗ್ಬೇಕು ಅಂತಂದ್ರೆ ಹಿಂಗೆ ಸರಿಬೇಕು ಅಂತಂದ್ರೆ ಇದು ಹಿಂಗೆ ಬಂದು ನಿಂತು ಡಬ್ಲ್ಯೂ. ಇಲ್ಲಿ 2 ಬರೋದ್ರಿ ಅಂತಂದ್ರೆ 23. ನೆಕ್ಸ್ಟ್ ಎಕ್ಸ್ ಎಕ್ಸ್ ಅಂದ್ರೆ ಏನೇನು 6. 2 + 4 6 24. 2 + 4 = ಎಷ್ಟಾಗುತ್ತೆ? ಸಾರಿ 24 ಆಗುತ್ತೆ. ಈ 24 ಹೆಂಗೆ ನೆನಪಿಟ್ಟು ಗೊತ್ತೇಳಿ ಅಂದ್ರೆ 2 + 4 ಇದು 2 ಕೂಡಿಸಿದ್ರೆ 6 ಆಗುತ್ತಾ. ಅದನ್ನ 2 + 4 6. ಇಲ್ಲಿ ಏನು ಸಿಂಪಲ್ ನೆನಪಿಟ್ಕೊಂಡ್ಬಿಡ್ರಿ. 23 ದಾಟಿಂದ ಏನು ಬರ್ತಾವಲ್ಲ 3 ಯಾವ ಬರ್ತಾವ 23ರಿಂದ 23ರಿಂದ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಇವು 24 25 26 ಅಂತ ನೆನಪಿರತ್ತೈತಿ ನಿಮ್ಗೆ. ಅದನ್ನ ಏನಷ್ಟು ಟ್ರಿಕ್ ಉಕ್ಕೆಂಬೇಕಾ ಇಲ್ಲ ಒಂದು 3ಕ್ಕೆ ಮೊದಲನೇದು ಒಂದು 4-5ಕ್ಕೆ ಹೇಳ್ತೀರಿ. ನೆಕ್ಸ್ಟ್ ಲಾಸ್ಟ್ನೇದು ಒಂದು 3-4 ಹೇಳ್ತೀರಿ. ಇವಕ್ಕೆ ಏನ್ಬೇಕಲ್ಲ ನಡುವೆ ಏನದಾವಲ್ಲ ಇವಕ್ಕ ಮೇಜರ್ ಆಗಿ ಬೇಕಾಗೈತಿ. ಎಫ್ ಎಷ್ಟಾಗತ್ತೆ ರೀ? ಎಫ್ ಎಷ್ಟಾಗುತ್ತೆ ಈಗ 6 ಮುಗಿತಾ ಎಫ್. ನೆಕ್ಸ್ಟ್ ಜಿ ಎಷ್ಟಾಗತ್ತೆ ರೀ? ಜಿ ಎಷ್ಟಾಗತ್ತೆ ರೀ? ಜಿ ಎಷ್ಟಾಗತ್ತ 7 ಐತ್ರಿ. ಇಲ್ಲಿ 7ಗ ಜಿದಾಗ ಐತಿ 7. ಇಲ್ಲಿ ಬರ್ತೀವಿ ಇಲ್ಲಿ ಜಿ ಅಂತಂದ್ರೆ ಹೆಂಗೆ ಬರ್ತೀರಿ? ಜಿ ಬರ್ತೀರಿ ಅದ 7 ಮುಗಿದು. ಈ ರೀತಿ ಕರೆಕ್ಟಾಗಿ ಟ್ರಿಕ್ ಮುಖಾಂತರ ನೆನಪಿಟ್ಕೊಂಡ್ರಿ ಅಂತಂದ್ರೆ ದೆನ್ ಇಟ್ ಈಸ್ ಮಚ್ ಮೋರ್ ಈಸಿ ಟು ರಿಮೆಂಬರ್. ಓಕೆ. ಕೆಲವಷ್ಟು ಪ್ರಾಬ್ಲಮ್ ಹೇಳ್ತೀನಿ, ಅವನ್ನ ನೀವೇ ಮಾಡ್ಬೇಕು ನೋಡ್ರಿ. ಹಂಗೆ ಕೆಲವಷ್ಟು ಪ್ರಾಬ್ಲಮ್ ಹೇಳ್ತೀನಿ, ಅವನ್ನ ಕರೆಕ್ಟಾಗಿ ನೀವೇ ಮಾಡ್ರಿ. ದೆನ್ ಯು ಕ್ಯಾನ್ ಅಂಡರ್ಸ್ಟುಡ್. ಬ್ಯಾಟ್ BAT ಬ್ಯಾಟ್ BAT ಬ್ಯಾಟ್. ಬ್ಯಾಟ್ ಎಂಬುದನ್ನು ಏನಂತ ಬರಿಬೋದು ಅಂತೀರಿ ಅವರು? ಬ್ಯಾಟ್ ಎಂಬುದನ್ನು 3 1 2 ಎಂದು ಬರೆದರೆ. ನೆಕ್ಸ್ಟ್ ಬ್ಯಾಟ್ ಎಂಬುದನ್ನು 3 1 2 ಎಂದು ಬರೆದರೆ ರ್ಯಾಟ್ ಅನ್ನು ಏನೆಂದು ಬರೆಯುವಿರಿ ಎಂದು ಬರೆದರೆ ರ್ಯಾಟ್ ಏನಾಗುವುದು? ಏನಾಗುತ್ತೆ ರ್ಯಾಟ್ ರೀ? ಒಂದನೇ ಕ್ವಶನ್ ನೋಡ್ರಿ. ಬ್ಯಾಟ್ ಅನ್ನು ಏನಂತ ಬರ್ತೀವಿ ಅಂದ್ರಿ 3 1 2. ಯಾಕೆ 3 1 2 ಅಂತ ಬರ್ತೀವ್ರಿ ಬ್ಯಾಟನ್ನ? ಬ್ಯಾಟನ್ನ 3 1 2 ಅಂತ ಬರ್ದೀವಿ ಅಂತಂದ್ರೆ ನೆಕ್ಸ್ಟ್ ಇದನ್ನ ಏನು ಬರಿಬೋದು ಹೇಳ್ರಿ? ನಾನು ಹೇಳ್ತೀರಿ ಯಾರಾದ್ರು? ಸಾರಿ ಇದು 3 1 2 ಅಲ್ಲ 2 1 2. ಇದನ್ನ 2 1 2 ಅಂತ ಬರೆದ್ರ
ಬ್ಯಾಟನ್ನು 2 1 2 ಅಂತ ಬರೆದರೆ ರ್ಯಾಟನ್ನು ಏನೆಂದು ಬರೆಯುವಿರಿ ಅಂತ ಹೇಳಾಗತ್ತಾರ. ಓಕೆ, ಫಸ್ಟ್ ತಿಳ್ಕೊರಿ ಇಲ್ಲಿ ಬಿ ಐತಿ. ಬಿ ಅಂದ್ರೆ ಅಷ್ಟೇ ಸಂಖ್ಯೆ ಐತಿ, 2 ಅಂತ ಹೇಳಿ ಬರ್ದಾರ. ನೆಕ್ಸ್ಟ್ ಎ ಐತಿ. ಎ ಅಂದ್ರೆ 1 ಅಂತ ಹೇಳಿ 5. ನೆಕ್ಸ್ಟ್ ಟಿ ಅಂದ್ರೆ ಮತ್ತೆ 2 ಬರ್ದಲ್ಲ ಹೆಂಗ್ರಿ ಅಂದ್ರೆ ಟಿ ಅಂದ್ರೆ ಅಷ್ಟು 20 ಅಂತ ಐತಿ. ಅದನ್ನ ಏನು ಮಾಡ್ಯಾರ ಅವ್ರಿಗೆ 2 + 0 ಏನಾಗುತ್ತಾ 2. 2 + 0 ಏನಾಗುತ್ತೆ 2 ಆಗುತ್ತಾ 0 ಆಗುತ್ತಾ 2 ಆಗುತ್ತೆ. ಹಾಗಾಗಿ ಅದನ್ನ 2 ಬರ್ದಾರ. ಅದೇ ರೀತಿ ಇಲ್ಲಿ ರ್ಯಾಟ್ ಅನ್ನು ಕೂಡ ಹಂಗೆ ಬರ್ಕೋರು. ಇಲ್ಲಿ ನೋಡ್ರಿ ರ್ಯಾಟ್ ಐತೆ, ರ್ಯಾಟ್ ಏನಾಗುತ್ತಾ ಏನಾಗುತ್ತೆ ರ್ಯಾಟ್ ಸಂಖ್ಯೆ ಎಷ್ಟಾಗುತ್ತೆ ಇದು ಇದು ಸಾರಿ ಆರ್ ಅಂದ್ರೆ ಸಂಖ್ಯೆ ಎಷ್ಟು ಅಲ್ಫಾಬೆಟಿಕಲಿ ಎಷ್ಟಾಗುತ್ತೆ ಇದು 18 ಅಂತ ಆಗುತ್ತೆ. ನೆಕ್ಸ್ಟ್ ಎ ಅಂದ್ರೆ ಎಷ್ಟಾಗುತ್ತಾ 1 ಅಂತ ಆಗುತ್ತೆ. ನೆಕ್ಸ್ಟ್ ಟಿ ಅಂದ್ರೆ 20 ಅಂತ ಆಗುತ್ತೆ. ನೋಡಿ ಫಸ್ಟ್ 1 + 8 ಇದೇನು 18 ಐತಲ್ಲ 1 + 8 ಯಾಕೆ ಇಲ್ಲಿ 20 ಆದಾಗ 2 + 0 2 20 ಆದಾಗ 2 + 0 ಅಂತ ಕೂಡಿಸಿದ್ರು. ಆಗ ಇಲ್ಲಿನೂ ಕೂಡ 2 ಪ್ಲಸ್ ಮಾಡಿದ್ರಿ ಎಷ್ಟು ಬಂತು 9 ಆಯಿತು. ನೆಕ್ಸ್ಟ್ 1ಕ್ಕೆ 1 ಬರ್ದ್ರಿ. ನೆಕ್ಸ್ಟ್ ಟಿ 2 + 0 ಎಷ್ಟಾಗುತ್ತೆ 2 ಆಗುತ್ತೆ. ಮತ್ತೆ ಎಷ್ಟಾಗುತ್ತೆ 2 ಬರ್ತಾ. ಆನ್ಸರ್ ಏನಿದ್ದು 912 ಅಂದ್ರೆ ಆರ್ ಅಂದ್ರೆ 18 ಆಗುತ್ತಾ. 18ರ 2 ಸಂಖ್ಯೆನ ಕೂಡಿಸಿ 9 ಮಾಡಿದ್ರು. ನೆಕ್ಸ್ಟ್ 1ನೇ ಆಸ್ ಇಟ್ ಈಸ್ 1 ಬರೋದು. ನೆಕ್ಸ್ಟ್ ಟಿ ಅಂದ್ರೆ 20 ಆಗುತ್ತಾ. 20 2 ಸಂಖ್ಯೆ ಅದು, ಹಾಗಾಗಿ 2 + 0 ಕೂಡಿಸಿದ್ರು 2 ಆಯಿತು. ಹಾಗಾಗಿ 912. ಇಷ್ಟು ಸಿಂಪಲ್ ಆಗಿ ನಿಮಗೆ ತಿಳ್ಕೊ ಅಂದ್ರೆ ದೆನ್ ಇಟ್ ಈಸ್ ಈಸಿ. ಏಟಾಗುತ್ತೆ ಆಟ ಅಂತಂದ್ರೆ ಎಷ್ಟಾಗುತ್ತಾ 912. ಓಕೆ, ನೆಕ್ಸ್ಟ್ ಒನ್ ಬರ್ಕೋ ಹೇಳ್ತೀರಿ. ಮೆನ್ MEN ಮೆನ್ ಏನಂತ ಬರಿಬೋದು ಅಂದ್ರೆ ಅವರು LDM ಎಂದು ಬರೆದರೆ. ಮೆನ್ ಅನ್ನ LDM ಎಂದು ಬರೆದರೆ ಮತ್ತೇನು ಬರಿಬೇಕಂತ DOG ಅನ್ನ ಏನಂತ ಬರೀರಿ. DOG ಏನಾಗುತ್ತೆ DOG ಮೊದಲಿಂದ ತಿಳ್ಕೊಳ್ಳಿ. ಎಮ್ ಅಂದ್ರೆ ಅಷ್ಟ್ರಿ 13. ನೆಕ್ಸ್ಟ್ ಇ ಅಂದ್ರೆ 5. ನೆಕ್ಸ್ಟ್ ಎನ್ ಅಂದ್ರೆ 14 ಅಂತ ಐತಿ. ನೆಕ್ಸ್ಟ್ ಇಲ್ಲಿ ಎಮ್ ಆಗಿಂದ ಯಾವ್ದು ಬಂದೈತಿ ಇದಕ್ಕೆ ಇಲ್ಲಿಗೆ ಇದರ ಹಿಂದಿನ ಅಕ್ಷರ LM -1 ಐತ್ರಿ. -1 ಮಾಡಿರಿ L ಬಂದೈತಿ. ನೆಕ್ಸ್ಟ್ ಇ ಬಂದೈತಿ -1 ಮಾಡಿದ್ರಿ ಡಿ ಬಂದೈತಿ. ನೆಕ್ಸ್ಟ್ N -1 ಮಾಡಿರಿ ಮತ್ತು M ಬಂದೈತಿ. ಅಂದ್ರೆ M ನ ಹಿಂದಿನ ಅಕ್ಷರ L, ಇ ದ ಹಿಂದಿನ ಅಕ್ಷರ D, M ನ ಹಿಂದಿನ ಅಕ್ಷರ N ಬಂದವ್ರಿ. ಸಾರಿ M ನ ಮುಂದಿನ ಅಕ್ಷರ ಸಾರಿ N ನ ಹಿಂದಿನ ಅಕ್ಷರ M ನೋಡ್ರಿ. M ನ ಹಿಂದಿನ ಅಕ್ಷರ L ಐತಿ, ಇ ದ ಹಿಂದಿನ ಅಕ್ಷರ D ಐತಿ. ನೆಕ್ಸ್ಟ್ N ನ ಹಿಂದಿನ ಅಕ್ಷರ M ಐತಿ. ಅಂದ್ರೆ ಏನಾಗುತ್ತದು ಏನಾಗುತ್ತೆ ಅಂದ್ರೆ ಅದ್ರ ಸಂಖ್ಯೆ ಏನಾಗುತ್ತೆ ಇಲ್ಲಿ 13 5 14 ಅಂತ ಇದು ಗೊತ್ತಾಯ್ತು. ಯಾವತ್ರಿ ಹಂಗಾದ್ರೆ ಇದು ಏನಾಗುತ್ತಾ LDM ಅಂತ ಬರೆದ್ರೆ ಅಂತ ಗೊತ್ತಾಯ್ತು. ಹಂಗೆ ಬರೆದ್ರಿ ಅಂತ ಗೊತ್ತಾಯ್ತು. ಅಂದ್ರೆ DOG ಏನಾಗುತ್ತಾ ಡಿ ಹಿಂದಿನ ಅಕ್ಷರ ಏನೈತ್ರಿ ಇಲ್ಲಿ ಡಿ ಹಿಂದಿನ ಅಕ್ಷರ ಯಾವುದು C, O ಅದ್ರ ಹಿಂದಿನ ಅಕ್ಷರ N. ನೆಕ್ಸ್ಟ್ G ಹಿಂದಿನ ಅಕ್ಷರ F. ನೋಡ್ರಿ -1 ಐತೆ ನೋಡ್ರಿ ಇಲ್ಲಿಗೆ -1 ಅಂದ್ರೆ ಯಾವಾಗ ಬರ್ತಾವ್ರಿ ಇಲ್ಲಿ ಕರೆಕ್ಟಾಗಿ ನಿಮ್ಗೆ ನಂಬರ್ ಸ್ವಲ್ಪ ಗೊತ್ತಿತ್ತು ಅಂತ ನೋಡ್ರಿ. ಇದು 4 ಐತಿ 3 ಐತಿ. ಇದು ಎಷ್ಟೈತಿ ಇಲ್ಲಿ 15 ಐತಿ. ಇದು 14 ಐತಿ. ಇದು ಎಷ್ಟು 7 ಐತಿ. ಇದು 6 ಐತಿ. ಅಂದ್ರೆ ಅದಕ್ಕೆ ಒಂದೊಂದು ಹಿಂದಿನ ಅಕ್ಷರ ಬ್ಯಾಕ್ವರ್ಡ್ ಹೋಗ್ಯಾರ. ಹಾಗಾಗಿ ಆನ್ಸರ್ ರೈಟ್. ನೆಕ್ಸ್ಟ್ ಒನ್ ನೆಕ್ಸ್ಟ್ ಮೂರನೇದ್ದು EGOTY. EGOTY ಅನ್ನ ಏನಂತ ಬರೀಬೋದು ಅಂತ 5 10 ನೆಕ್ಸ್ಟ್ 15 20 25 ಎಂದು ಬರೆದರೆ ಹಿಂಗೆ ಬರೆದ್ರ ನೆಕ್ಸ್ಟ್ ಯಾವ್ದನ್ನು ಬರಿಬೇಕಂತ ನೀವು ಅಲ್ಲಿ FKPUY ಅನ್ನು ಏನೆಂದು ಬರೆಯುವಿರಿ. ಏನಾಗುತ್ತೆ ನೆಕ್ಸ್ಟ್ ಮೂರದ್ದು EGOTY. EGOTY ಅಂದ್ರೆ ಏನು ಬರಿತೀರ ಅಂತಂದ್ರೆ ಸಂಖ್ಯಾನ ಹಿಂಗೆ ಬರಿತೀರ ಆದ್ರೆ FKPUY ಇದನ್ನ ಏನಂತ ಬರಿತೀರಿ ಅಂತ ಕೇಳಾಗುತ್ತೆ. ಏನಂತ ಬರಿಬೋದ್ರಿ ಮೊದಲು ಇದನ್ನ ತಿಳ್ಕೊರಿ. ಇ ಅಂದ್ರೆ ಎಷ್ಟು ಅಂತ ಬರ್ದ್ರಿ. ಇ ಅಂದ್ರೆ ಸಂಖ್ಯೆ ಎಷ್ಟು ರೀ 5 ಐತೆ. ಜೆ ಅಂದ್ರೆ 10 ಗೊತ್ತೈತೆ 10 ಐತಿ. O ಅಂದ್ರೆ 15 ಐತ್ರಿ.
ಟಿ ಅಂದ್ರೆ 20, 25 ರೀ. ನೆಕ್ಸ್ಟ್ ವಾಯ್ ಅಂದ್ರೆ 25. ಸಿಂಪಲ್ ಲಾಜಿಕ್, ಇದ್ರಾಗ ಏನೂ ಡೌಟ್ ಇಲ್ಲ. ನೆಕ್ಸ್ಟ್ ಹಂಗಾದ್ರೆ ಏನು ಬರ್ತೈತಿ? ಎಫ್ ಅಂದ್ರೆ ಸಿಂಪಲ್ ಆಗಿ ರ್ಯಾಂಡಮ್ ಆಗಿ ಹೇಳ್ಬೇಕು. ಈಗ ಇವಾಗ ಮತ್ತೆ ಹೊಸ ಎ ಬಿ ಸಿ ಡಿ ಬರ್ಕೊಂಡು ನೆಕ್ಸ್ಟ್ ಈಗ ನಾ ಹೇಳಿದ್ನಲ್ಲ ಇಡ್ತಾನೆ ರಾಮಾಯಣ ಬರ್ತಾ ಹಂಗೆ ಬರ್ಕೊಂತ ಕುಂತು ಕೂತಿಗೆ ಅಲ್ಲಿ ಎಕ್ಸಾಮ್ ಟೈಮ್ ಓದೋದಿರ್ತೈತಿ. ಅದಕ್ಕಾಗಿ ಎ ಬಿ ಸಿ ಡಿ ಸಂಖ್ಯೆಗಳು ಗೊತ್ತಿರ್ಬೇಕಂತ ಅದಕ್ಕೆ ಹೇಳ್ತೀನಿ. ಇದಕ್ಕೆ ರ್ಯಾಂಡಮ್ ಆಗಿ ಎಫ್ ಅಂದ್ರೆ ಎಷ್ಟು ರೀ? 6. ಹಿಂಗೆ ಗೊತ್ತಿತ್ತು ಅಂದ್ರೆ ದೆನ್ ಯು ಕ್ಯಾನ್ ಟ್ರೈ. ನೆಕ್ಸ್ಟ್ ಕೆ ಕೆಲವನ್, ಕೆ ಕೆಲವನ್ 11, ಕೆಲವನ್ ಅಂದ್ರೆ 11 ಇಲ್ಲ. ನೆಕ್ಸ್ಟ್ ಪಿ 16. ನೆಕ್ಸ್ಟ್ ಯು, ಯು ಅಂದ್ರೆ ಎಷ್ಟು ಐತ್ರಿ? ಈಗ ನಾನು ಹೇಳ್ರು ಹಾಂ ಟಿ ಅಂದ್ರೆ 20 ಆಯ್ತು. ಟಿ ಎಷ್ಟು ಟಿ ಆಗನ ಬರೋದು ಯಾವಾಗ? ಯು, ಅದೇ ಅಂದ್ರೆ 21. ನೆಕ್ಸ್ಟ್ ವಾಯ್ 25. ಸಿಂಪಲ್ ಲಾಜಿಕ್. ಆನ್ಸರ್ ಈಸ್ ದಿಸ್ ಇಸ್ ದಿ ಆನ್ಸರ್. ಇಷ್ಟೇ ಸಿಂಪಲ್ ಆಗಿ ನೆನಪಿಟ್ಟು ಹೋಗ್ಬೇಕು. ಯಾವ್ದಕ್ಕೆ ಎ ಬಿ ಸಿ ಡಿ ಬರಬೇಕು. ಓಕೆ, ನಿಮ್ಗೆ ಏನಾರ ಎ ಬಿ ಸಿ ಡಿ ಬರಲಿಲ್ಲ ಅಂತಂದ್ರೆ ಮತ್ತು ಹೊಸ ಎ ಬಿ ಸಿ ಡಿ ಬರ್ಕೊಂಡು ಅದಕ್ಕೆ 1, 2, 3 ಬರೋದು. ನೀವು ಒಂದು ನಮೂನೆ ಮೆನ್ಸಿಗೆ ರೇಟಿಂಗ್ ಬರ್ದಾಗ ಯು ಪಿ ಎಸ್ ಸಿ ಕೆ ಎ ಎಸ್ ಎಕ್ಸಾಮ್ ಬರೀತಾರಲ್ಲ ಹಂಗೆ ರಾಮಾಯಣ ಮಹಾಭಾರತ ಬರ್ಕೊಂಡು ಕೂತಂಗೆ ಬರೀಬೇಕಾಗುತ್ತೆ. ಯಾವಾಗಲೇ ನಿಮ್ಗೆ ಕರೆಕ್ಟಾಗಿ ಟ್ರಿಕ್ ಗೊತ್ತಿರಲಿಲ್ಲ ಅಂತ. ದಟ್ಸ್ ವೈ ದಿಸ್ ಈಸ್ ಮ್ಯಾಂಡೇಟರಿ ಟು ನೋ ಆಲ್ ಆಫ್ ಯು. ಅದಕ್ಕೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಐತಿ ಮತ್ತು ಇಲ್ಲಿ ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಲ್ಲ ಅಲ್ಲಿನೂ ಕೂಡ ಐತಿ. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲಿರುವುದರಿಂದ ಇದರ ಅವಶ್ಯಕತೆ ಎಲ್ಲರಿಗೂ ಕೂಡ ಐತಿ. ಇದನ್ನು ತಿಳಿದುಕೊಳ್ಳೋದು ಎಲ್ಲರಿಗೂ ಕೂಡ ಅವಶ್ಯಕ. ಓಕೆ, ನೆಕ್ಸ್ಟ್ ನಾಲ್ಕನೇದು ಜಡ್ ಅನ್ನ 52 ಅಂತ ಬರಿತೀರಿ. ಜಡ್ ಅನ್ನ ಏನು ಬರಿತೀರಂತ? 52 ಅಂತ ಬರಿತೀರಿ. ನೆಕ್ಸ್ಟ್ ಇದನ್ನ ಏನಂತ ಬರಿಬೋದು? ಇದನ್ನ 52 ಅಂತ ಬರ್ತೀರ, ಜಡ್ ಅನ್ನು 52 ಅಂತ ಬರ್ತೀರ ಅಂತಂದ್ರೆ ಇದನ್ನ ಏನಂತ ಬರಿಬೋದು? ಕ್ಯಾಟನ್ ಹೇಳ್ತೀರಾ? ಅದನ್ನು 48. ಇಲ್ಲಿ ಜಡ್ಡನ್ನು 52 ಅಂತ ಬರೆದ್ರ. ನೆಕ್ಸ್ಟ್ ಏನ್ರಿ ಎ ಸಿ ಟಿ ಅದನ್ನು ಏನು ಬರಿತೀರಿ? 48 ಅಂತ ಬರೆದ್ರ. ನೆಕ್ಸ್ಟ್ ಬ್ಯಾಟ್ BAT ಬ್ಯಾಟ್ ಏನಾಗುತ್ತಾ ಅಂತ ಕೇಳಕತ್ತಾರ ಅವರು. ಬ್ಯಾಟ್ ಸಂಖ್ಯೆ ಎಷ್ಟು ಬರ್ತೈತಿ ಹೇಳ್ರೋಣ. ಮೊದಲು ಇದು ಗೊತ್ತಾಗ್ಬೇಕು ನಿಮಗೆ. ನೋಡಿ ಮೊದಲ ಏನೈತಿ ಇಲ್ಲಿ? ಜಡ್ ಅಂದ್ರೆ 52 ಅಂತ. ಜಡ್ ಹಂಗೆ 52 ಆತ್ರಿ ಅಂದ್ರೆ ಜಡ್ ಅಂದ್ರೆ 26 ಇರೋದು 26. ಜಡ್ ಅಂದ್ರೆ 26 ಬಟ್ ಇಲ್ಲಿ 52 ಬರೋದಲ್ಲ. ಹೆಂಗೆ ಮಾಡಿದ್ರಿ ಅಂದರೆ ಏನು ಮಾಡ್ರಿ? ಇಂಟು 2 ಮೀಟರ್ ಅಷ್ಟೇ. ಸಿಂಪಲ್ ಲಾಜಿಕ್. ಎಷ್ಟು ಮೀಟರ್? 52 ಬಂತ. ಹಂಗೆ ನೀವು ಮಾಡ್ಬೇಕು. ಇಲ್ಲಿ ಕೂಡ ನೀವು ಹಂಗೆ ಮಾಡ್ಬೇಕು. 1. ನೆಕ್ಸ್ಟ್ ಸಿ ಅಂದ್ರೆ 3. ನೆಕ್ಸ್ಟ್ ಟಿ ಅಂದ್ರೆ 20 ಐತಿ. ಈಗ 1ಕ್ಕೆ 1 ಇಂಟು ಮಾಡಿದ್ರೆ ಎಷ್ಟಾಗುತ್ತೆ? ಎಷ್ಟಾಗುತ್ತೆ? 1ಕ್ಕೆ 1 ಇಂಟು ಮಾಡಿದ್ರೆ ಸಾರಿ ಎಷ್ಟಾಗುತ್ತೆ ಹೇಳ್ರಿ? ಮೊದಲು ಕೂಡಿಸ್ರಿ. ಹೊಸೂರಿ ಮೊದಲ ಅಷ್ಟು ಕೂಡಿಸ್ರಿ. 1 + 3 + 20 ಎಷ್ಟಾಯ್ತು? 24 ಆಯ್ತು. ಅಷ್ಟು ಕೂಡಿಸಿರ 24 ಆಯ್ತು. 24 ಇಂಟು ಎಷ್ಟು ಮಾಡ್ಬೇಕು ರೀ? 2 ಮಾಡಿದ್ರೆ ಅವ್ರು ಇಲ್ಲಿ ನೋಡಿ. ಇಲ್ಲಿ ಮೊದಲು ಇಲ್ಲಿ ಜಡ್ ಡೈರೆಕ್ಟಾಗಿ 26 ಸಂಖ್ಯೆ 26ನೇ ಸಂಖ್ಯೆ ಆಕೈತಿ. ಅದಕ್ಕೆ ಇಂಟು 2 ಮಾಡಿದ್ರು 52 ಬಂತು. ಹಾಗಾಗಿ ನೀವು ಕೂಡ ಇಲ್ಲಿ ಹಂಗೆ ಮಾಡ್ಬೇಕು. ಮೊದಲ A + C + T ಕೂಡಿಸಿದ್ರೆ ಎಷ್ಟಾಯ್ತು? ಸಂಖ್ಯೆಗಳನ್ನು ಕೂಡಿಸಿದ್ರೆ ಎಷ್ಟಾಗ್ತದೆ ಟೋಟಲ್ ಆಗಿ? 24 ಇಂಟು 2 ಬಂದೈತಾ? 48. ಇಸ್ ಇಟ್ ರೈಟ್? ಮುಗೀತು. ಅದೇ ರೀತಿ ಕೂಡ ಬ್ಯಾಟ್ರು ಕೂಡ ಅದೇ ರೀತಿ ಮಾಡಬೇಕು. ನೋಡ್ರಿ ಬ್ಯಾಟ್ ಅಂದ್ರೆ 2, A ಅಂದ್ರೆ 1, T ಅಂದ್ರೆ ಎಷ್ಟು ರೀ? 20. ಅಷ್ಟು ಕೂಡಿಸಿದ್ರೆ ಎಷ್ಟಾಗ್ತದ? ಎಷ್ಟಾಯ್ತು? ಅಷ್ಟು ಕೂಡಿಸಿದ್ರೆ ಹೌ ಮಚ್? 23 ಇಂಟು 2 ಮಾಡ್ಬೇಕಂತ ಯಾರು? ಎಷ್ಟಾಯ್ತು? 2 ಮಾಡಿದ್ರ ಎಷ್ಟು ಬರ್ತೀರಿ? 46. ಇದ ಸಿಂಪಲ್ ಆಗಿ ಮತ್ತೇನಿಲ್ಲ ಇದರಲ್ಲಿ. 46. ಇಲ್ಲಿ ಇವ ಟ್ರಿಕ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಪ್ರಮುಖವಾಗಿ ಬರುವಂಥ ಟ್ರಿಕ್ಗೆ ಇವೆ ಬರ್ಕೋರಿ ಕರೆಕ್ಟ್ ಫಾಸ್ಟ್ ಅಂತ ಬರ್ಕೊಂಡ್ರಿ. ತೆಗಿಲ್ದಿದನ ಓಕೆ ನೋಡ್ರಿ. ತೆಗಿಲ್ದಿದನ ಅಂತ ಬರ್ಕೋತಿದ್ರ ಬರ್ಕೋರಿ ಸಾಕು. ಇಲ್ಲ ಲಾಸ್ಟಿಗೆ ಒಂದು ಇಲ್ಲಿ ಎಕ್ಸಾಂಪಲ್ ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ, ಅದು ನೀವೇ ಮಾಡಿ ನೋಡ್ರಿ. ಏನೈತಿ ಒಂದು ಕೊಡ್ತೀನಿ ನೋಡ್ರಿ ಕೆಳಗ ಅಥವಾ ಇಲ್ಲಿ ಬರ್ತೀನಿ ತಡಿ. ಮಾಡ್ತಿರಿದನ ಹರಿಯಾಣ ಕೇಳಿ. ಹರಿಯಾಣ ಏನು ರಾಜಧಾನಿಯ ರಾಜ್ಯ ಅದು? ದೇರ್ ಇಸ್ ಅ ಸ್ಟೇಟ್. ಹರಿಯಾಣವನ್ನ ಏನಂತ ಬರ್ತೀರಂತ? ಹರಿಯಾಣವನ್ನ 8, 19 ನೆಕ್ಸ್ಟ್ ಇದೆಷ್ಟಾಗುತ್ತಾ? 25 ಆಗುತ್ತಾ? 7,
1 5 1 ಅಂದ್ರೆ ಹರಿಯಾಣವನ್ನ ಈ ರೀತಿ ಬರೆದ್ರ, ಹರಿಯಾಣವನ್ನ ಹಿಂಗೆ ಬರೆದ್ರ ಡೆಲ್ಲಿ ಏನಂತ ಬರಿತೀರಿ ಅಂತ ಕೇಳ್ಬೋದು. ಹಿಂಗೆ ಬರೆಯೋದು ಡೆಲ್ಲಿ ಹೌ ಮಚ್. ಹರಿಯಾಣ ಎಂಬ ಸಂಖ್ಯೆಯನ್ನ 8 1 9 7 1 5 1 ಅಂತ ಬರೆದ್ರ. ನೆಕ್ಸ್ಟ್ ಡೆಲ್ಲಿಯನ್ನ ಎಷ್ಟು ಅಂತ ಬರೀತೀರಿ. ಯು ಹ್ಯಾವ್ ಟು ಬಿ ಟ್ರೈ ಟು ಡೂ ಇಟ್ ಇನ್ ಹೋಮ್ವರ್ಕ್. ಇದನ್ನ ಹೋಮ್ವರ್ಕ್ ನೀವೇ ಮಾಡಿರಿ. ಇದನ್ನ ಹೋಮ್ವರ್ಕ್ ನೀವೇ ಮಾಡಿ. ಅಂದ್ರೆ ಸಿಂಪಲ್ ಆಗಿ ಏನಿಲ್ಲ, ಹರಿಯಾಣವನ್ನ ಈ ಸಂಖ್ಯೆ ಮುಖಾಂತರ ಬರೆದ್ರ. ನೆಕ್ಸ್ಟ್ ಡೆಲ್ಲಿ ಸಂಖ್ಯೆ ಎಷ್ಟು ಬರ್ತೈತಿ ಇಲ್ಲಿ ಆನ್ಸರ್. ಇದಕ್ಕ ಆನ್ಸರ್ ಏನು ಬರ್ತೈತಿ ಜಸ್ಟ್ ಯು ಆರ್ ಟ್ರೈ ಟು ಕಮೆಂಟ್ ಇಟ್. ನಿಮಗೆ ತಿಳಿತು ಅಂದ್ರೆ ಮಾಡಿ ಕಮೆಂಟ್ ಹಾಕ್ರಿ, ಇಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇದು ಯಾವ್ದ್ರಿ? ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್. ಓಕೆ, ಇದ್ರಾಗ ಮತ್ತೆ ರಿವರ್ಸ್ ಅಂತ ಬರ್ತಾವ್ರಿ, ಉಲ್ಟಾ ರೀ. ಅಂದ್ರೆ 26 1 Z 1 Y 25. ನೆಕ್ಸ್ಟ್ ಯಾವ್ದ್ರಿ? X 3. ಅಂದ್ರೆ ರಿವರ್ಸ್ ಆರ್ಡರ್. ಇಲ್ಲೇನಿಲ್ಲ A B C D E F G H I J K ಏನದಲ್ಲ ಇದನ್ನ ರಿವರ್ಸ್ ಅಂತ. ರಿವರ್ಸ್ ಅಂದ್ರೆ 26 25 24 ನೆಕ್ಸ್ಟ್ 23 22 21 20 19 ನೆಕ್ಸ್ಟ್ 18 17 ನೆಕ್ಸ್ಟ್ 16. ಈ ರೀತಿ ಉಲ್ಟಾ ನಂಬರ್ ಅದಾವು, ಅವನು ಕೂಡ ಕರೆಕ್ಟಾಗಿ ನೆನಪಿಡಬೇಕು. ಇವು ಈಸಿಯಾಗಿ ಟ್ರಿಕ್ ಅನ್ನೋದು. ನೆಕ್ಸ್ಟ್ ದೊಡ್ಡ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂದ್ರೆ IAS ಆಗಿರೋದು KS ಆಗಿರೋದು ದೊಡ್ಡ ದೊಡ್ಡ ಎಕ್ಸಾಮ್ಗೆ ಈ ಉಲ್ಟಾ ಕೊಟ್ಟು ಕೇಳ್ತಿರ್ತಾರೆ. ಇಲ್ಲಿ ಎಕ್ಸಾಮ್ಗೆ ಇಲ್ಲಿ ಕ್ವಶನ್ ಉಲ್ಟಾ ಕೊಟ್ಟು ಕೇಳ್ತಿರ್ತಾರೆ. ಹಾಗಾಗಿ ಅದು ಕೂಡ ನೆನಪಿಡೋದು ಅವಶ್ಯಕ. ಅಂತಂದ್ರೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇಲ್ಲ ಅಂದ್ರೆ ಆರ್ಡರ್ ವೈಸ್ ನಂಬರ್ ನೆನಪಿಡುವಂತೀರಿ, ಅಂದ್ರೆ ಉಲ್ಟಾ ನಂಬರು ಕೂಡ ನೆನಪಿಟ್ಕೊಳ್ಳೋದು ಬೇಕು. ಹಾಗಾಗಿ ಅದರ ಮಾಹಿತಿ ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಚಾಲು ಹಾಕೋರಿ. ಇದು ಕರೆಕ್ಟ್ ಆಗಿ ಹೇಳ್ತು ಬರ್ಕೊಂಡು ಆ ABCD ಪ್ರಾಕ್ಟೀಸ್ ಮಾಡಿ ಇವಿಷ್ಟು ಪ್ರಾಬ್ಲಮ್ ಮಾಡಿ ಬಿಡಿಸ್ರಿ. ನೆಕ್ಸ್ಟ್ ಕ್ಲಾಸ್ ಯಾವ್ದು ಮಾಡ್ತೀನಿ? ರಿವರ್ಸ್ ಆರ್ಡರ್. ಈ ಆರ್ಡರ್ ವೈಸ್ ನಂಬರ್ ಹೇಳಿದೆ. ನೆಕ್ಸ್ಟ್ ರಿವರ್ಸ್ ಆರ್ಡರ್ ನಂಬರ್ ಇದ್ದು ಅಂತಂದ್ರೆ ಅವಾಗ ಹೆಂಗೆ ನೆನಪಿಟ್ಕೋಬೇಕು ಅಂದ್ರೆ Z 1 ಅದ್ರ ಇಲ್ಲಿ A 26 ಅದ್ರ B 25 ಹಿಂಗೆ ಐತಲ್ಲ ಡಿಕ್ರೀಸಿಂಗ್ ಆರ್ಡರ್ನಾಗ. ನೆಕ್ಸ್ಟ್ ಉಲ್ಟಾ ಬಂದಾಗ ಆ ಸಂಖ್ಯೆಗಳನ್ನ ಹೆಂಗೆ ನೆನಪಿಡಬೇಕು ಅಂತ ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಹಾಗಾಗಿ ಮತ್ತೊಮ್ಮೆ ನನ್ನೆಲ್ಲ ಸ್ಪರ್ಧಾರ್ಥಿಗಳಿಗೆ, ನನ್ನೆಲ್ಲ ಯುವ ಮಿತ್ರರು ವಿದ್ಯಾರ್ಥಿಗಳಿಗೆ ನಮನಗಳು ಹೇಳುತ್ತಾ, ನಾವು ಹೇಳುವಂಥ ಕ್ಲಾಸ್ ಕರೆಕ್ಟ್ ಅನಿಸ್ತು ಅಂತಂದ್ರೆ ಅದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಮಗೆ ಸಹಕಾರ ನೀಡಿರಿ ಅಂತ ಮತ್ತೊಮ್ಮೆ ಹೇಳುತ್ತಾ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ವಂದನೆಗಳು. ಮತ್ತೊಮ್ಮೆ ವಂದನೆಗಳು, ಅನಂತ ವಂದನೆಗಳು ತಿಳಿಸಲು ಸಂತೋಷ ಅನಿಸ್ತೈತ್ರಿ. ಯಾಕೆ ಸಂತೋಷ ಅನಿಸ್ತೈತ್ರಿ? ಹೇಳೋದು ನಿಮಗೆ ತಿಳಿತು ಅಂದ್ರೆ ಸಂತೋಷ ಅನಿಸ್ತದೆ. ಹೇಳೋದು ನೀವು ತಿಳಿತು ಅಂತಂದ್ರೆ, ತಿಳಿದಿಲ್ಲ ಅಂತಂದ್ರೆ ಸಂತೋಷ ಅನ್ನೋದಿಲ್ಲ. ಹಾಗಾಗಿ ನಿಮಗೆ ತಿಳಿದಿತ್ತು ಅಂತಂದ್ರೆ ನಮ್ಗೆ ಒಳ್ಳೆ ರಿಪ್ಲೈ ಮಾಡಿ, ಲೈಕ್ ಮಾಡಿರಿ ಅಥವಾ ಸಬ್ಸ್ಕ್ರೈಬ್ ರೀ, ಅಥವಾ ಯು ಆರ್ ಟ್ರೈ ಟು ಕಮೆಂಟ್ ಇಟ್. ಇಫ್ ಇಟ್ ಫೀಲ್ಸ್ ರೈಟ್ ದೆನ್ ಯು ಕ್ಯಾನ್ ಟ್ರೈ ಟು ಲೈಕ್ ದಟ್, ದೆನ್ ಇಟ್ ಈಸ್ ಅಪ್ರಿಷಿಯೇಟ್ ಟು ಅಸ್. ನಮ್ಮ ಕಾರ್ಯಕ್ಕೆ ಸಹಕಾರ ನೀಡಿದಂಗೆ, ನಮ್ಮ ಇನ್ನೂ ಪ್ರೋತ್ಸಾಹ ನೀಡಿದಂಗೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ, ಓಕೆ, ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.